ಇನ್ನು ಬೆಂಗಳೂರಿಗೆ ಹತ್ತಿರದಲ್ಲಿರುವಂತಹ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ಇದೇ ತರ ಅಂತರ್ಜಲ ಸಂಕಷ್ಟ ಯಾರಿಗೂ ಹೇಳುತ್ತಿರೋದು ಅನ್ನಂಗ್ ಆಗ್ಬಿಟ್ಟಿದೆ. ಬೋರ್ವೆಲ್ಗಳು ಸಾವಿರ ಅಡಿ ಕೊರೆದ್ರೂ ಅಲ್ಲಿ ನೀರು ಬರಲ್ಲ ರೀ. ಜಿಲ್ಲೆಯಲ್ಲಿ ಇದುವರೆಗೂ ಕೂಡ 1 ಲಕ್ಷಕ್ಕೂ ಹೆಚ್ಚು ಕೊಳವೆ ಬಾವಿಗಳನ್ನ ಕೊರೆಯಲಾಗಿದೆ. ಅವುಗಳಲ್ಲಿ 40% ಒಣಗೋಗಿದ್ದಾವೆ, ಮರುಪೂರ್ಣ ಇಲ್ಲ. ಹೆಂಗೆ ಒಣಗದೆ ಮತ್ತೇನಾಗ್ತವೆ? ಜಿಲ್ಲೆಯ 6 ತಾಲೂಕುಗಳಲ್ಲಿ 1000ದಿಂದ 1400 ಅಡಿಗಳಷ್ಟು ಬೋರ್ವೆಲ್ಗಳನ್ನ ಕೊರೆಯಬೇಕಾದಂತಹ ಪರಿಸ್ಥಿತಿ ಇದೆ. ಬಯಲುಸೀಮೆ ಪ್ರದೇಶ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಅಂತರ್ಜಲ ಮಟ್ಟ ಕುಸಿತಾ ಇದೆ. ಜೊತೆಗೆ ಸಾಕಷ್ಟು ಬೋರ್ವೆಲ್ಗಳು ಕೂಡ ಬತ್ತಿ ಹೋಗ್ತಾ ಇದ್ದಾವೆ. ಮಾಹಿತಿಗಳ ಪ್ರಕಾರ ಈ ವರ್ಷ ಬಿರು ಬೇಸಿಗೆಯ ನಡುವೆ 3000ಕ್ಕೂ ಹೆಚ್ಚು ಬೋರ್ವೆಲ್ಗಳು ಅಂತರ್ಜಲ ಮಟ್ಟ ತನ್ನ ಒಂದು ನೀರಿನ ಜೀವಜಲವನ್ನ ಕಳೆದುಕೊಳ್ತಾ ಇದೆ. ನಾನೀಗ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಪ್ರದೇಶದಲ್ಲಿ ನಾನಿರುವಂತದ್ದು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಏನು ಬಯಲುಸೀಮೆ ಪ್ರದೇಶ ಆಗಿರುವಂತಹ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 6 ತಾಲೂಕುಗಳಲ್ಲಿ ಇದುವರೆಗೂ ಸರ್ಕಾರದ ದಾಖಲೆಗಳ ಪ್ರಕಾರ ಸುಮಾರು ಖಾಸಗಿ ಕೃಷಿ ಆಗಿರ್ಬೋದು, ಜೊತೆಗೆ ಸರ್ಕಾರಿ ವಲಯದಲ್ಲಿ ಬೋರ್ವೆಲ್ಗಳನ್ನ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಬೋರ್ವೆಲ್ಗಳನ್ನ ಕೊರೆಸಲಾಗಿದೆ. ಮಾಹಿತಿಗಳ ಪ್ರಕಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು ಕುಡಿಯೋ ನೀರಾಗಿರ್ಬೋದು, ಜೊತೆಗೆ ಕೃಷಿಗೆ ಎಲ್ಲವೂ ಕೂಡ ಬೋರ್ವೆಲ್ಗಳನ್ನೇ ಅವಲಂಬಿತವಾಗಿ ಇಟ್ಕೊಂಡಿರೋದ್ರಿಂದ ಸುಮಾರು 1 ಲಕ್ಷ ಬೋರ್ವೆಲ್ಗಳನ್ನ ಕೊರೆಸಿರತಕ್ಕಂತ ಹಿನ್ನೆಲೆಯಲ್ಲಿ ಅಂತರ್ಜಲ ಮಟ್ಟ ಗಣನೀಯವಾಗಿ ಕುಸಿತ ಹೋಗ್ತಾ ಇದೆ. ಜೊತೆಗೆ ಏನು ಸುಮಾರು ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಆಗಿರ್ಬೋದು, ಗೌರಿಬಿದನೂರು ಆಗಿರ್ಬೋದು, ಜೊತೆಗೆ ಶಿಡ್ಲಘಟ್ಟ ಆಗಿರ್ಬೋದು, ಚಿಂತಾಮಣಿ, ಗುಡಿಬಂಡೆ, ಬಾಗೇಪಲ್ಲಿ ಇಷ್ಟು 6 ತಾಲೂಕುಗಳಲ್ಲಿ ಸುಮಾರು 1 ಲಕ್ಷ ಬೋರ್ವೆಲ್ಗಳು ಇರುವಂತದ್ದು. ಇವತ್ತು ಪರಿಸ್ಥಿತಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 800 ಇಂದ 1500 ಅಡಿಗಳವರೆಗೂ ಕೂಡ ಬೋರ್ವೆಲ್ಗಳನ್ನ ಕೊರಿಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಕೆಲವು ಬೋರ್ವೆಲ್ಗಳು ಈಗಾಗಲೇ ಸರ್ಕಾರಿ ಬೋರ್ವೆಲ್ಗಳು ಸುಮಾರು 18,000ಕ್ಕೂ ಹೆಚ್ಚು ಬೋರ್ವೆಲ್ಗಳನ್ನು ಕೊರೆಸಿದಂತ ಸಂದರ್ಭದಲ್ಲಿ ಸುಮಾರು 8ರಿಂದ 10,000 ಬೋರ್ವೆಲ್ಗಳು ಇದುವರೆಗೂ ಕೂಡ ನೀರು ಸಿಕ್ಕಿತ್ತು. ಆದ್ರೆ ಅದರಲ್ಲೂ ಕೂಡ 3-4 ಸಾವಿರ ಬೋರ್ವೆಲ್ಗಳು ಈಗಾಗಲೇ ತನ್ನ ಜೀವ ಜಲವನ್ನೇ ಕಳೆದುಕೊಂಡಿದೆ. ಜೊತೆಗೆ ಏನು ಈಗ ಅಂತರ್ಜಲ ಕುಸಿಯೋದಕ್ಕೆ ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು ಬೋರ್ವೆಲ್ಗಳು 1 ಲಕ್ಷಕ್ಕೂ ಹೆಚ್ಚು ಬೋರ್ವೆಲ್ಗಳು ಕೊರೆಸಿರೋದ್ರಿಂದ ಅಂತರ್ಜಲ ಮಟ್ಟ ಕುಸಿದಿದೆ ಅಂತಕ್ಕಂಥ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಪ್ರಮುಖವಾಗಿ ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಂತರ್ಜಲ ಮಟ್ಟ ಏರಿಕೆ ಕಾಣೋದಕ್ಕೆ ಸರ್ಕಾರದಿಂದ ತಂದಿರುವಂತಹ HNN ವಾಲಿ ನೀರನ್ನ ಸುಮಾರು 44 ಕೆರೆಗಳು ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ ಮತ್ತೆ ಗೌರಿಬಿದನೂರು ಕೆರೆಗಳಿಗೆ ನೀರನ್ನ ಹರಿಸಲಾಗಿದೆ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಆ ಒಂದು ಕೆರೆಗಳು ತುಂಬಿಸಿರುವಂತಹ ಪ್ರದೇಶಗಳ ಅಕ್ಕಪಕ್ಕ ಬರುವಂತಹ ಗ್ರಾಮಗಳಲ್ಲಿ ಮಾತ್ರ ನೀರಿನ ಅಂತರ್ಜಲ ಮಟ್ಟ ಸ್ವಲ್ಪ ಮಟ್ಟಿಗೆ ಏರಿಕೆ ಆಗಿದೆ. ಆದರೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಬೋರ್ವೆಲ್ಗಳು ನದಿ ಮೂಲಗಳಿಲ್ಲ, ಜೊತೆಗೆ ಯಾವುದೇ ಜಲಮೂಲಗಳಿಲ್ಲ. ಈಗಾಗಲೇ ಎತ್ತಿನ ಹೊಳೆ ಯೋಜನೆ ಕೂಡ ಬಂದಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಅಂತರ್ಜಲ ಮಟ್ಟ ಕೂಡ ಹೆಚ್ಚಾಗ್ತಾ ಇತ್ತು. ಸದ್ಯಕ್ಕೆ HNN ವಾಲಿ ಮಾತ್ರ ಒಂದು ಸರ್ಕಾರದಿಂದ 44 ಕೆರೆಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತುಂಬಿಸುವಂತಹ ಯೋಜನೆಯಿಂದಾಗಿ ಆ ಒಂದು ಯೋಜನೆಯಿಂದಾಗಿ ಮಾತ್ರ ಅಂತರ್ಜಲ ಮಟ್ಟ ಹೆಚ್ಚಾಗ್ತಾ ಇದೆ. ಆದ್ರೆ ಈಗ ಸಂಪೂರ್ಣವಾಗಿ ಬೇಸಿಗೆ ಶುರುವಾಗಿದೆ, ಬಿರುಬಿಸಲಾಗಿದೆ. ಈ ವರ್ಷಕ್ಕೆ ಪ್ರಮುಖವಾಗಿ ಕೊಳವೆ ಬಂದ್ರೆ ಬೋರ್ವೆಲ್ಗಳು ಸುಮಾರು 12-14 ಸಾವಿರ 40% ಕೊರೆಸಿರುವಂತಹ 40% ಬೋರ್ವೆಲ್ಗಳು ಕೂಡ ಈಗ ಬತ್ತಿ ಹೋಗಿದ್ದಾವೆ, ಜೀವ ಜಲವನ್ನ ಕಳೆದುಕೊಳ್ತಾ ಇದೆ. ಅಂತರ್ಜಲ ಮಟ್ಟ ಜೊತೆಗೆ ಯಾವೆಲ್ಲ ಬೋರ್ವೆಲ್ಗಳಲ್ಲಿ ಬತ್ತಿ ಹೋಗಿದೆ ಆ ಒಂದು ಬೋರ್ವೆಲ್ಗಳಲ್ಲಿ ನೀರು ನೋಡುವಂತಹ ಕೆಲಸ ಕೂಡ ಆಗುತ್ತೆ ಅನ್ನುವಂಥದ್ದು ಈಗ ಸಿಕ್ಕಿರುವಂತಹ ಮಾಹಿತಿ. ಕ್ಯಾಮರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ. ಇನ್ನು ಬೆಂಗಳೂರಿಗೆ ಹತ್ತಿರದಲ್ಲಿರುವಂತಹ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ಇದೇ ತರ ಅಂತರ್ಜಲ ಸಂಕಷ್ಟ ಯಾರಿಗೂ ಹೇಳುತ್ತಿರೋದು ಅನ್ನಂಗ್ ಆಗ್ಬಿಟ್ಟಿದೆ. ಬೋರ್ವೆಲ್ಗಳು ಸಾವಿರ ಅಡಿ ಕೊರೆದ್ರೂ ಅಲ್ಲಿ ನೀರು ಬರಲ್ಲ ರೀ. ಜಿಲ್ಲೆಯಲ್ಲಿ ಇದುವರೆಗೂ ಕೂಡ 1 ಲಕ್ಷಕ್ಕೂ ಹೆಚ್ಚು ಕೊಳವೆ ಬಾವಿಗಳನ್ನ ಕೊರೆಯಲಾಗಿದೆ. ಅವುಗಳಲ್ಲಿ 40% ಒಣಗೋಗಿದ್ದಾವೆ, ಮರುಪೂರ್ಣ ಇಲ್ಲ. ಹೆಂಗೆ ಒಣಗದೆ ಮತ್ತೇನಾಗ್ತವೆ? ಜಿಲ್ಲೆಯ 6 ತಾಲೂಕುಗಳಲ್ಲಿ 1000ದಿಂದ 1400 ಅಡಿಗಳಷ್ಟು ಬೋರ್ವೆಲ್ಗಳನ್ನ ಕೊರೆಯಬೇಕಾದಂತಹ ಪರಿಸ್ಥಿತಿ ಇದೆ. ಬಯಲುಸೀಮೆ ಪ್ರದೇಶ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಅಂತರ್ಜಲ ಮಟ್ಟ ಕುಸಿತಾ ಇದೆ. ಜೊತೆಗೆ ಸಾಕಷ್ಟು ಬೋರ್ವೆಲ್ಗಳು ಕೂಡ ಬತ್ತಿ ಹೋಗ್ತಾ ಇದ್ದಾವೆ. ಮಾಹಿತಿಗಳ ಪ್ರಕಾರ ಈ ವರ್ಷ ಬಿರು ಬೇಸಿಗೆಯ ನಡುವೆ 3000ಕ್ಕೂ ಹೆಚ್ಚು ಬೋರ್ವೆಲ್ಗಳು ಅಂತರ್ಜಲ ಮಟ್ಟ
ತನ್ನ ಒಂದು ನೀರಿನ ಜೀವಜಲವನ್ನ ಕಳೆದುಕೊಳ್ತಾ ಇದೆ. ನಾನೀಗ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಪ್ರದೇಶದಲ್ಲಿ ನಾನಿರುವಂತದ್ದು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಏನು ಬಯಲುಸೀಮೆ ಪ್ರದೇಶ ಆಗಿರುವಂತಹ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 6 ತಾಲೂಕುಗಳಲ್ಲಿ ಇದುವರೆಗೂ ಸರ್ಕಾರದ ದಾಖಲೆಗಳ ಪ್ರಕಾರ ಸುಮಾರು ಖಾಸಗಿ ಕೃಷಿ ಆಗಿರ್ಬೋದು, ಜೊತೆಗೆ ಸರ್ಕಾರಿ ವಲಯದಲ್ಲಿ ಬೋರ್ವೆಲ್ಗಳನ್ನ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಬೋರ್ವೆಲ್ಗಳನ್ನ ಕೊರೆಸಲಾಗಿದೆ. ಮಾಹಿತಿಗಳ ಪ್ರಕಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು ಕುಡಿಯೋ ನೀರಾಗಿರ್ಬೋದು, ಜೊತೆಗೆ ಕೃಷಿಗೆ ಎಲ್ಲವೂ ಕೂಡ ಬೋರ್ವೆಲ್ಗಳನ್ನೇ ಅವಲಂಬಿತವಾಗಿ ಇಟ್ಕೊಂಡಿರೋದ್ರಿಂದ ಸುಮಾರು 1 ಲಕ್ಷ ಬೋರ್ವೆಲ್ಗಳನ್ನ ಕೊರೆಸಿರತಕ್ಕಂತ ಹಿನ್ನೆಲೆಯಲ್ಲಿ ಅಂತರ್ಜಲ ಮಟ್ಟ ಗಣನೀಯವಾಗಿ ಕುಸಿತ ಹೋಗ್ತಾ ಇದೆ. ಜೊತೆಗೆ ಏನು ಸುಮಾರು ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಆಗಿರ್ಬೋದು, ಗೌರಿಬಿದನೂರು ಆಗಿರ್ಬೋದು, ಜೊತೆಗೆ ಶಿಡ್ಲಘಟ್ಟ ಆಗಿರ್ಬೋದು, ಚಿಂತಾಮಣಿ, ಗುಡಿಬಂಡೆ, ಬಾಗೇಪಲ್ಲಿ ಇಷ್ಟು 6 ತಾಲೂಕುಗಳಲ್ಲಿ ಸುಮಾರು 1 ಲಕ್ಷ ಬೋರ್ವೆಲ್ಗಳು ಇರುವಂತದ್ದು. ಇವತ್ತು ಪರಿಸ್ಥಿತಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 800 ಇಂದ 1500 ಅಡಿಗಳವರೆಗೂ ಕೂಡ ಬೋರ್ವೆಲ್ಗಳನ್ನ ಕೊರಿಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಕೆಲವು ಬೋರ್ವೆಲ್ಗಳು ಈಗಾಗಲೇ ಸರ್ಕಾರಿ ಬೋರ್ವೆಲ್ಗಳು ಸುಮಾರು 18,000ಕ್ಕೂ ಹೆಚ್ಚು ಬೋರ್ವೆಲ್ ಅನ್ನು ಕೊರೆಸಿದಂತ ಸಂದರ್ಭದಲ್ಲಿ ಸುಮಾರು 8 ರಿಂದ 10,000 ಬೋರ್ವೆಲ್ಗಳು ಇದುವರೆಗೂ ಕೂಡ ನೀರು ಸಿಕ್ಕಿತ್ತು. ಆದ್ರೆ ಅದರಲ್ಲೂ ಕೂಡ 3-4 ಸಾವಿರ ಬೋರ್ವೆಲ್ಗಳು ಈಗಾಗಲೇ ತನ್ನ ಜೀವಜಲವನ್ನೇ ಕಳೆದುಕೊಂಡಿದೆ. ಜೊತೆಗೆ ಏನು ಈಗ ಅಂತರ್ಜಲ ಕುಸಿಯೋದಕ್ಕೆ ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು ಬೋರ್ವೆಲ್ಗಳು 1 ಲಕ್ಷಕ್ಕೂ ಹೆಚ್ಚು ಬೋರ್ವೆಲ್ಗಳು ಕೊರೆಸಿರೋದ್ರಿಂದ ಅಂತರ್ಜಲ ಮಟ್ಟ ಕುಸಿದಿದೆ ಅಂತಕ್ಕಂತ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಪ್ರಮುಖವಾಗಿ ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಂತರ್ಜಲ ಮಟ್ಟ ಏರಿಕೆ ಕಾಣೋದಕ್ಕೆ ಸರ್ಕಾರದಿಂದ ತಂದಿರುವಂತಹ HNN ವಾಲಿ ನೀರನ್ನ ಸುಮಾರು 44 ಕೆರೆಗಳು ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ ಮತ್ತೆ ಗೌರಿಬಿದನೂರು ಕೆರೆಗಳಿಗೆ ನೀರನ್ನ ಹರಿಸಲಾಗಿದೆ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಆ ಒಂದು ಕೆರೆಗಳು ತುಂಬಿಸಿರುವಂತಹ ಪ್ರದೇಶಗಳ ಅಕ್ಕಪಕ್ಕ ಬರುವಂತಹ ಗ್ರಾಮಗಳಲ್ಲಿ ಮಾತ್ರ ನೀರಿನ ಅಂತರ್ಜಲ ಮಟ್ಟ ಸ್ವಲ್ಪ ಮಟ್ಟಿಗೆ ಏರಿಕೆಯಾಗಿದೆ. ಆದರೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಬೋರ್ವೆಲ್ಗಳು ನದಿ ಮೂಲಗಳಿಲ್ಲ, ಜೊತೆಗೆ ಯಾವುದೇ ಜಲಮೂಲಗಳಿಲ್ಲ. ಈಗಾಗಲೇ ಎತ್ತಿನ ಹೊಳೆ ಯೋಜನೆ ಕೂಡ ಬಂದಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಅಂತರ್ಜಲ ಮಟ್ಟ ಕೂಡ ಹೆಚ್ಚಾಗ್ತಾ ಇತ್ತು. ಸದ್ಯಕ್ಕೆ HNN ವಾಲಿ ಮಾತ್ರ ಒಂದು ಸರ್ಕಾರದಿಂದ 44 ಕೆರೆಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತುಂಬಿಸುವಂತಹ ಯೋಜನೆಯಿಂದಾಗಿ ಆ ಒಂದು ಯೋಜನೆಯಿಂದಾಗಿ ಮಾತ್ರ ಅಂತರ್ಜಲ ಮಟ್ಟ ಹೆಚ್ಚಾಗ್ತಾ ಇದೆ. ಆದ್ರೆ ಈಗ ಸಂಪೂರ್ಣವಾಗಿ ಬೇಸಿಗೆ ಶುರುವಾಗಿದೆ, ಬಿರುಬಿಸಲಾಗಿದೆ. ಈ ವರ್ಷಕ್ಕೆ ಪ್ರಮುಖವಾಗಿ ಕೊಳವೆ ಬಂದ್ರೆ ಬೋರ್ವೆಲ್ಗಳು ಸುಮಾರು 12-14 ಸಾವಿರ 40% ಕೊರೆಸಿರುವಂತಹ 40% ಬೋರ್ವೆಲ್ಗಳು ಕೂಡ ಈಗ ಬತ್ತಿ ಹೋಗಿದ್ದಾವೆ. ಜೀವ ಜಲವನ್ನ ಕಳೆದುಕೊಳ್ತಾ ಇದೆ ಅಂತರ್ಜಲ ಮಟ್ಟ. ಜೊತೆಗೆ ಯಾವೆಲ್ಲ ಬೋರ್ವೆಲ್ಗಳಲ್ಲಿ ಬತ್ತಿ ಹೋಗಿದೆ ಆ ಒಂದು ಬೋರ್ವೆಲ್ಗಳಲ್ಲಿ ನೀರು ನೋಡುವಂತಹ ಕೆಲಸ ಕೂಡ ಆಗುತ್ತೆ ಅನ್ನುವಂಥದ್ದು ಈಗ ಸಿಕ್ಕಿರುವಂತಹ ಮಾಹಿತಿ. ಕ್ಯಾಮರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ.